ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ಜೋಳದ ರೊಟ್ಟಿ ಮಾಡೋ ವಿಧಾನ ನೋಡೋಣ. ಹಿಟ್ಟನ್ನು ಬಿಡಿಸಿ ರೊಟ್ಟಿ ಮಾಡೋ ವಿಧಾನದವರೆಗೂ ಈ ಜೋಳದ ರೊಟ್ಟಿ ಮಾಡೋ ವಿಧಾನ ನೋಡೋಣ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬಿಳಿ ಜೋಳ ತೊಗೊಂಡಿದ್ದೇನೆ. ಬಿಳಿ ಜೋಳ ಇದು. ಕೆಂಪು ಜೋಳ ತೊಗೋಬಾರ್ದು, ರೊಟ್ಟಿ ಚೆನ್ನಾಗಿ ಬರೋದಿಲ್ಲ, ಟೇಸ್ಟು ಚೆನ್ನಾಗಿ ಬರೋಲ್ಲ, ರೊಟ್ಟಿನೂ ಉಡಿಯುತ್ತೆ. ಈ ಥರ ಬಿಳಿ ದಪ್ಪವಾಗಿ ಬಿಳಿಯಾಗಿರುವಂಥ ಜೋಳ ತೊಗೊಂಡಿದ್ದೀನಿ. ಇಲ್ಲಿ ಮುಸ್ಕಿನ ಜೋಳ ತೊಗೊಂಡಿದ್ದೀನಿ. 2 kg ಬಿಳಿ ಜೋಳಕ್ಕೆ ಅರ್ಧ kg ಮುಸ್ಕಿನ ಜೋಳನ ತೊಗೊಂಡಿದ್ದೀನಿ. ಅರ್ಧ kg ಹಾಕಿದ್ರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಾಗೂ ಬರುತ್ತೆ. ಇಲ್ಲಿ 1/4 kg ಅಕ್ಕಿ ತೊಗೊಂಡಿದ್ದೀನಿ. ಇದು ರೈಸು, ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ. ಇಲ್ಲಿ 2 ಹಿಡಿಯುವಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಈ ಮೆಂತ್ಯಕಾಳು ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಬಿಳಿ ಜೋಳನ 1 ಗಂಟೆ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಒಣಗಿರೋವಂಥ ಬಿಳಿ ಜೋಳಕ್ಕೆ ಈ ಕೆಂಪು ಜೋಳ, ಮುಸ್ಕಿನ ಜೋಳನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ 1 ಲೋಟದಷ್ಟು ಸುಮಾರು 1/4 kg ಅಕ್ಕಿ, ಇದು 2 ಒಳೆ ಹಿಡಿಯಲ್ಲಿ 2 ಹಿಡಿಯುವಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿ ರೊಟ್ಟಿ ಮಾಡೋದ್ರಿಂದ ಗರಿ ಗರಿಯಾಗೂ ಬರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಲ್ಟಿಗ್ರೇನ್ ಆಟ ಅಂತ ಸಿಗುತ್ತಲ್ಲ, ಆ ಥರ ಪೌಡ್ರ್ ಆಗುತ್ತೆ. ಇದು ಟೇಸ್ಟು ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮುಸ್ಕಿನ ಜೋಳ ತಿನ್ನೋದ್ರಿಂದ. ಈ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಷನಲ್ಲಿ ನೈಸಾಗಿ ಪುಡಿ ಮಾಡಿಸ್ಕೊಂಡು ಬರಬೇಕು ಮಿಲ್ಲಲ್ಲಿ. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ನಾನು ಇಲ್ಲಿ ಹಾಕ್ತಾಯಿಲ್ಲ, ರೊಟ್ಟಿ ಮಾಡುವಾಗ ಹಾಕೋಣ. ಇದು ನೋಡಿ, ನೈಸಾಗಿ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇದನ್ನು ನೈಸಾಗೆ ಮಾಡಿಸ್ಕೋಬೇಕು, ರಫ್ ಇರಬಾರ್ದು. ಇದು ರಫ್ ಇದ್ದರೆ ರೊಟ್ಟಿ ಒಡೆಯುತ್ತೆ, ತುಂಬ ನಾದಬೇಕಾಗತ್ತೆ. ಈ ನೈಸಾಗಿದ್ದರೆ ಬೇಗ ಆಗುತ್ತೆ. ಇದನ್ನು ಸುಮಾರು 1.5 ಬಟ್ಲಷ್ಟು ಒಂದು ಅಗಲವಾದ ತಟ್ಟೆ ತೊಗೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಜರಡಿ ಹಾಕ್ಕೊಳ್ಳೋಣ. ಈ ಜರಡಿ ಹಾಕೋದ್ರಿಂದ ಆ ಮುಸ್ಕಿ ಜೋಳದಲ್ಲಿರುವಂಥ ತರಿ ಅಂಶನ ತೆಕ್ಕೊಬೇಕು. ಇದಿದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಉಪ್ಪು ಹಿಟ್ಟು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಬಿಸಿ ನೀರನ್ನು ಕಾಯಿಸಿ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಾಗಿ ಮಾಡೋದ್ರಿಂದ ಈ ಉತ್ತರ ಕರ್ನಾಟಕದ ಸೈಡು ಖಡಕ್ ರೊಟ್ಟಿ ಮಾಡ್ತಾರಲ್ಲ, ಅದಕ್ಕೆಲ್ಲ ಈ ಥರ ಬಿಸಿ ನೀರನ್ನು ಹಾಕ್ಕೊಂಡು ಮಾಡ್ತಾರೆ. ನಿಮಗೆ ಸ್ಮೂತಾಗಿ ಬೇಕು ಅಂದರೆ ಹಿಟ್ಟನ್ನು ಮುದ್ದೆ ಥರ ನೀರಿಗೆ ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಕೊಂಡು ಕೂಡಿಸ್ಕೊಂಡ್ರೆ ಅದು ಸ್ಮೂತಾಗಿ ಬರುತ್ತೆ ರೊಟ್ಟಿ, ಟೇಸ್ಟಿಯಾಗಿರುತ್ತೆ ಅದು ಪಲ್ಯಗೆಲ್ಲ. ನಾನು ಈ ಥರ ಮೆಥಡಲ್ಲಿ ತೋರಿಸ್ತಾ ಇದ್ದೇನೆ. ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಿಸಿ ಇರೋ ಕಾರಣ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತಣ್ಣೀರು ಹಾಕೋಲ್ಲ, ಬಿಸಿ ನೀರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಹಿಟ್ಟಿಗೂ ನೀರು ಎಲ್ಲ ಹೊಂದ್ಕೋಬೇಕು. ಅಲ್ಲಿಂದ ತನಕ ಇದನ್ನು ಮಿಕ್ಸ್ ಮಾಡೋಣ. ಒಂದು ಪಾತ್ರೆಯಲ್ಲಿ ತಣ್ಣೀರು ತೊಗೊಂಡು ತಣ್ಣೀರಲ್ಲಿ ಕೈ ಅದ್ದುಕೊಂಡು ಚೆನ್ನಾಗಿ ನಾದ್ಕೋಬೇಕಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಕೈಗೆ ತಣ್ಣೀರನ್ನು ಅದ್ಕೊಂಡು ಚೆನ್ನಾಗೆ ನಾದ್ಕೋಬೇಕು. ಇದನ್ನು ಬಿಸಿ ಇರೋ ಕಾರಣ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ಥರ ಅಂಗೈಯಲ್ಲಿ ನಾದ್ಕೋಬೇಕು. ಈ ಥರ ನಾದೋದ್ರಿಂದ ರೊಟ್ಟಿ ಒಡೆಯೋದಿಲ್ಲ ಮತ್ತು ಚೆನ್ನಾಗಿ ಬರುತ್ತೆ. ನಾವು ಯಾವ ಥರ ಲಟ್ಟಿಸಿದ್ರೂ ಅದೇ ಥರ ಬರುತ್ತೆ. ನನಗೆ ಒಂದು 4 ರೊಟ್ಟಿಗಾಗುವಷ್ಟು ಹಿಟ್ಟನ್ನು ತಗೊಂಡು ಒಂದು ಕಲ್ಲು ಮೇಲೆ ಹಾಕ್ಕೊಂಡು ಚೆನ್ನಾಗೆ ನಾದ್ತಾಯಿದ್ದೀನಿ. ಆ ಹಿಟ್ಟನ್ನು ಮುಚ್ಚಿಟ್ಟಿದ್ದೀನಿ ಒಣಗಬಾರ್ದು ಅಂತ. ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಲ್ಲಿ ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ಅಕ್ಕಿ ಹಿಟ್ಟಾದರೂ ಹಾಕ್ಬೋದು, ಇಲ್ಲ ಈ ಜೋಳದ ಹಿಟ್ಟನ್ನೇ ಬಳಸ್ಕೊಂಡು ಮಾಡ್ಬೋದು. ಈ ಥರ ರೌಂಡಾಗಿ ಮಾಡ್ಕೊಳ್ಳೋಣ, ಸ್ವಲ್ಪ ಅಗಲವಾಗಿ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಕೈಯಿಂದ ತಟ್ಕೋಬೇಕು. ಈ ಥರ ಒಂದು ಕೈಯಿಂದ ಅಡ್ಡ ಇಟ್ಕೊಂಡು ಈ ಕೈಯಿಂದ ತಟ್ಟಿದ್ರೆ ಸೈಡ್ಸಲ್ಲೆಲ್ಲ ಹೊಡೆಯೋದಿಲ್ಲ. ಇದು ಸೆಂಟರಲ್ಲಿ ತಟ್ಟಬಾರ್ದು, ರೌಂಡಾಗಿ ಸೈಡ್ಸ್ ಮಾತ್ರ, ಹರ್ಗಲ್ಲಿ ಮಾತ್ರ ತಟ್ಕೊಳ್ತಾ ಬರಬೇಕಿದೆ ರೊಟ್ಟಿನ. ಒಂದು ಅರ್ಧದಷ್ಟು ತೊಟ್ಕೊಂಡು ಇದನ್ನು ಲಟ್ಟಣಿಗೆಲಿ ಲಟ್ಟಿಸ್ಕೋಬೋದು, ಇಲ್ಲ ಬೇಡ ಅಂದರೆ ಇದೇ ಥರ ತೊಟ್ಕೋಬೋದು. ನಾನು ಇಲ್ಲಿ ಕೈಯಿಂದನೇ ತಟ್ತಾಯಿದ್ದೀನಿ. ಎಷ್ಟು ತೆಳುವಾಗಾದರೂ ಬರುತ್ತೆ, ಎಷ್ಟು ಅಗಲವಾಗಾದ್ರೂ ಮಾಡ್ಕೋಬೋದು. ಇದನ್ನು ಹಿಟ್ಟನ್ನು ಎಲ್ಲ ಸೆಂಟ್ರಿಗೆ ಹಾಕ್ಕೊಂಡೇ ಈ ಥರ ಲಟ್ಟಿಸ್ಕೋಬೇಕು. ಸೆಂಟ್ರಲ್ಲಿ ಇದನ್ನು ಟಚ್ ಮಾಡಬಾರ್ದು, ಸೈಡ್ಸಲ್ಲಿ ಮಾತ್ರ ತಟ್ಕೋತಾ ಬರಬೇಕು. ಇದು ಅಗಲವಾಗಿ ಬರುತ್ತೆ. ಈ ಥರ ನೋಡಿ, ಎಷ್ಟು ಅಗಲ ಬೇಕಾದರೂ ತೊಟ್ಕೋಬೋದು. ಇದು ಸ್ವಲ್ಪನೂ ಹರಿಯೋದಿಲ್ಲ, ಕಟ್ಟಾಗೋದಿಲ್ಲ, ಹರಿಯೋದಿಲ್ಲ, ಮುರಿಯೋದಿಲ್ಲ, ನೀಟಾಗಿ ಬರುತ್ತೆ.
ಇಲ್ಲಿ ಹಿಟ್ಟಿರೋಂಥ ಭಾಗನ ಕೈ ಮೇಲೆ ಹಾಕ್ಕೊಂಡು ಮೇಲೆ ಹಿಟ್ಟಿರೋದಿಲ್ಲ ಆ ಭಾಗನ ಹೆಂಚು ಮೇಲೆ ಹಾಕ್ಕೋಬೇಕು. ಈ ಥರ ಹಿಟ್ಟನ್ನು ಸ್ವಲ್ಪ ತೆಕ್ಕೊಂಡಾದಮೇಲೆ ಚೆನ್ನಾಗಿ ಕಾದಿರೋವಂಥ ಹೆಂಚು ಮೇಲೆ ಹಾಕೋಣ. ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಮೇಲೆ ಸ್ವಲ್ಪ ನೀರನ್ನು ಈ ಥರ ಚಿಮ್ಕಿಸ್ಕೊಂಡು ಒರೆಸ್ಕೊಳ್ಳೋಣ ಮೇಲಿರೋ ಹಿಟ್ಟನ್ನು. ಇಲ್ಲ ಒಂದು ಬಿಳಿ ಬಟ್ಟೆ ಎದ್ಬಿಟ್ಟು ಒರೆಸ್ಬೋದು. ನಾನೀಗ ಕೈಯಿಂದ ನೀರು ಹಾಕಿ ಒರೆಸ್ತಾ ಇದ್ದೀನಿ. ಒಂದು ಸೈಡ್ ಬೆಂದಾದಮೇಲೆ ನೀಟಾಗಿ ಮತ್ತೆ ಇನ್ನೊಂದು ಸೈಡ್ ಇದನ್ನು ತಿರುಗಿಸಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನಿಮಗೆ ಇದನ್ನೇ ಇನ್ನೂ ಖಡಕ್ ರೊಟ್ಟಿಯಾಗಿ ಮಾಡಬೇಕು ಅಂದರೆ ಇನ್ನೂ ತೆಳುವಾಗಿ ಹೊಸ್ದು ನೀಟಾಗಿ ಬೇಯಿಸ್ಕೋಬೇಕು ಅದನ್ನು ಚೆನ್ನಾಗಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಖಡಕ್ ರೊಟ್ಟಿ ಮಾಡೋದನ್ನು. ಇದನ್ನು ನಾನು ಸೊಪ್ಪಿನ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಜೊತೆ ಒಂದೊಳ್ಳೆ ಕಾಂಬಿನೇಷನು. ಇದನ್ನು ಮಾಡೋ ವಿಧಾನ ಅಂತೂ ಹೇಗೆ ಬಂತು ಅಂತ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೋಳದ ಹಿಟ್ಟನ್ನು ಈ ಹದದಲ್ಲಿ ಒಂದು ಸಾರಿ ಬಿಡಿಸಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಖಂಡಿತ ನನಗೆ ಕಮೆಂಟ್